ಜೋಶಿ ಮೇಲೆ ಕುಮಾರಸ್ವಾಮಿ ಬಿಟ್ಟ ಬ್ರಾಹ್ಮಣ ಬಾಣ ಕುಮಾರಸ್ವಾಮಿ ಸುತ್ತಲೇ ತಿರುಗ್ತಾ ಇತ್ತು. ಇವತ್ತು ಆ ಬಾಣವನ್ನ ಬಿಜೆಪಿಗೆ ತಿರುಗು ಬಾಣ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಮೇಲೂ ಹೊಸ ಬಾಣ ಬಿಟ್ಟಿದ್ದಾರೆ. ಎರಡು 2023ರ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ. ಹಾಗಾಗಿನೇ ಮೂರು ಪಕ್ಷದ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಾ ವೈಯಕ್ತಿಕ ಮತ್ತು ರಾಜಕೀಯ ನಿಂದನೆ ಮಾಡುತ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರಂತೂ ನೇರಾನೇರ ಕುಮಾರಸ್ವಾಮಿ ಮೇಲೆ ವಾಗ್ದಾಳಿ ಮಾಡುತ್ತಿದ್ದಾರೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಮಾಡಿದ ವಾಗ್ದಾಳಿಗೆ ತಿರುಗೇಟು ಕೊಡೋ ಭರದಲ್ಲಿ ಕುಮಾರಸ್ವಾಮಿ ಬ್ರಾಹ್ಮಣ ಸಮುದಾಯವನ್ನ ಎಳೆದು ತಂದಿದ್ರು. ಇದನ್ನೇ ಹಿಡಿದು ಬಿಜೆಪಿಯವರು ಜೆಡಿಎಸ್ನವರು ಜಾತಿ ರಾಜಕೀಯದ ಎಕ್ಸ್ಪರ್ಟ್ಗಳು ಅಂತೆಲ್ಲ ಹೇಳಿಕೆ ಕೊಟ್ಟು ವೈಯಕ್ತಿಕವಾಗಿ ಮಾತಾಡಿದ್ರು. ಇವತ್ತು ಎಲ್ಲದಕ್ಕೂ ಎಲ್ಲರಿಗೂ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವಾಗ ಪ್ರಹ್ಲಾದ್ ಜೋಶಿ ಅವರು ಅಷ್ಟು ಲಘುವಾಗಿ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು, ನಿಮ್ಮ ಹಿಸ್ಟ್ರಿ ಏನು ಅಂತಕ್ಕಂಥದ್ದನ್ನು ಇಟ್ಟಿದ್ದೇನೆ ರಾಜ್ಯದ ಜನತೆಗೆ. ಇದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಎಂದೂ ಸಹ ಜಾತಿಯ ರಾಜಕಾರಣಕ್ಕೆ ಪ್ರಾಶಸ್ತ್ಯ ಕೊಟ್ಟವನಲ್ಲ. ಬ್ರಾಹ್ಮಣ ಸಮಾಜ ಇರಲಿ, ನಮ್ಮ ದಲಿತ ಸಮಾಜಗಳಿರಲಿ, ಯಾವುದೇ ಸಮಾಜಗಳಿಗೂ ನಾನು ಅವಮಾನ ಮಾಡ್ತಕ್ಕಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವನಲ್ಲ. ಶೃಂಗೇರಿಯ ವಿದ್ಯಾರಣ್ಯರು ಕಟ್ಟಿದಂಥ ಆ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಆದಂಥ ದಾಳಿ, ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂಥ ಒಂದು ವರ್ಗ, ಇದರ ಹಿನ್ನೆಲೆ ಶಿವಾಜಿಯನ್ನು ಕೊಂದಂಥ ವರ್ಗ, ಇವತ್ತು ಇದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥಲ್ಲ. ಅದು ಇದೆಲ್ಲವನ್ನ ಗಮನಿಸೇ ಮೊನ್ನೆ ದಿನ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ವ್ಯವಸ್ಥೆಗಳ ವಿಷಯದಲ್ಲೂ ಗೊಂದಲ ಸೃಷ್ಟಿ ಮಾಡಿ ಎಲ್ಲರಿಗೂ ಹಿಂದೆ ಎಲ್ಲ ಮೂಗಿಗೆ ತುಪ್ಪ ಸರುತ್ತಾ ಇದ್ದದನ್ನ ತಲೆಗೆ ತುಪ್ಪ ಸರ್ವೆ ಈ ಮೀಸಲಾತಿ ವ್ಯವಸ್ಥೆನಲ್ಲೂ ಇವತ್ತು ಆ ವಾಸನೆನೂ ಕಾಣಬಾರ್ದು ಅವರಿಗೆ, ಆ ಮೀಸಲಾತಿ ವ್ಯವಸ್ಥೆದು. ಆ ರೀತಿಯ ರಾಜಕಾರಣ ಮಾಡ್ಕೊಂಡು ಈ ಸಮಾಜವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಸಾವರ್ಕರ್ ವಿಷಯ ಇರ್ಬೋದು, ಟಿಪ್ಪು ವಿಷಯ ಇರ್ಬೋದು, ಇದನ್ನು ತಗೊಂಡು ಯಾವ ಸಂಘರ್ಷಗಳನ್ನು ಪ್ರಾರಂಭ ಮಾಡಿದ್ರಿ, ಆ ಸಂಘರ್ಷ ಮುಂದೆ ಎಲ್ಲಿಗೆ ತಗೊಂಡು ಹೋಗ್ಬೋದು ನೀವು ಚುನಾವಣೆ ನಂತರ? ಈದ್ಗಾ ಮೈದಾನ ಬಗೆಹರಿಸಲಿಕ್ಕೆ ಮೀಡಿಯೇಟ್ ಮಾಡಿದಂಥವ್ರು ಎಷ್ಟು ವರ್ಷ, ಎಷ್ಟು ಮಕ್ಕಳು ಬಲಿ ಆಯಿತು? ಅದರ ಬಲಿದಾನದ ಮೇಲೆ ತಾನೇ ಇವರೆಲ್ಲ ಬಂದವರು. ಮಹಾತ್ಮ ಗಾಂಧಿಯವರ ಹತ್ಯೆ ಮಾಡಿ ಅಲ್ಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ದಾಳಿ ಆಗ್ತದೆ ಅಂತೇಳಿ ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಕೆಲವು ಭಾಗದಲ್ಲಿ ಇದ್ದಾರೆ. ಈಗ ಅವರೇ ಇದು ನಡೆಸ್ತಾ ಇರೋದೇ ಎಲ್ಲ. ಇಲ್ಲ ಕರ್ನಾಟಕ ಇವತ್ತು ಬೇರೆ ರೀತಿಯಲ್ಲಿ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತೇನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ. ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಯಾರು ಬೇಕಾದ್ರೂ ಶಾಸಕರುಗಳಾಗ್ಬೋದು. ಇವತ್ತು ಶಾಸಕರುಗಳೇ ಆಗಿರೋರು ಎಲ್ಲ ಪರಿಶುದ್ಧವಾಗಿ ಇದ್ದಿರ್ತಕ್ಕಂಥವರೇ ಇದ್ದಾರಾ? ಕುಮಾರಸ್ವಾಮಿ ವಾಗ್ದಾಳಿ ಜೋಶಿಯವರಿಗಷ್ಟೇ ಸೀಮಿತ ಆಗಲಿಲ್ಲ. ಯಡಿಯೂರಪ್ಪ, ಶೆಟ್ಟರ್ ಅವರನ್ನ ಬಿಜೆಪಿ ಕಡೆಗಣಿಸಿದೆ ಅಂತ ಹರಿಹಾಯ್ದ್ರು. ಇಲ್ಲ, ಜನ ಅವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಸಂಪೂರ್ಣ ಬಹುಮತ ಕೊಟ್ಟಿದ್ರಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಮುಖ್ಯಮಂತ್ರಿ ಆದರು. ಆ 3 ವರ್ಷ 2 ವರ್ಷ ಇದ್ರು, 2.5 ವರ್ಷ ಇದ್ರು. ಯಾವ ರೀತಿ ನಡೆಸ್ಕೊಂಡ್ರು ಯಡಿಯೂರಪ್ಪನವ್ರನ್ನ? ದೆಹಲಿ ಹೈಕಮಾಂಡು, ನಿಮ್ಮ RSS ಮುಖಂಡರುಗಳು ಯಾವ ರೀತಿ ನಡೆಸ್ಕೊಂಡ್ರು? ಅವ್ರು ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದೆಂಥದ್ದು IT ಎಲ್ಲ ಇಟ್ಕೊಂಡಿದ್ದಾರಲ್ಲ. ಜಗದೀಶ್ ಶೆಟ್ಟರು ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿರಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಸಭೆ ಅಟೆಂಡ್ ಮಾಡೋದಲ್ಲ ಹುಬ್ಳಿನಲ್ಲಿ, ವೇದಿಕೆಗೆ ಹತ್ತಿಸ್ತಿಲ್ಲ. ಅವರ ಕ್ಷೇತ್ರ ಶಾಸಕರು ವೇದಿಕೆ ಕೂರಿಸ್ತಿಲ್ಲ ಅವ್ರನ್ನ. ಬ್ರಾಹ್ಮಣರ ಬಗ್ಗೆ ಅವಹೇಳನ ಮಾಡಿದ್ದಾರೆ, ಕ್ಷಮೆ ಕೇಳಬೇಕು ಅಂದ್ರು ಅಶ್ವತ್ಥ ನಾರಾಯಣ್. ಇದಕ್ಕೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ಆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಅದು ಇನ್ ನಥಿಂಗ್ ಬಟ್ ಎಗೇನೆಸ್ಟ್ ಎ ಕಮ್ಯುನಿಟಿ, ಜಾತಿ ವಿರುದ್ಧವಾಗಿ ಕೊಟ್ಟಿರುವಂಥ ಹೇಳಿಕೆಯನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಅವರು ಅದಕ್ಕೆ ಆದಂಥ ಬೆಲೆ ಅವರೇ ಕಟ್ಕೋತಾರೆ. ಅದನ್ನು ವಿಡ್ರಾ ಮಾಡಿಕೊಂಡು ಅಪಾಲಜೈಸ್ ಮಾಡುವಂಥದ್ದು, ಕ್ಷಮೆಯಾಚನೆ ಮಾಡುವಂಥದ್ದು ಸೂಕ್ತ. ಯಾತಿ ಕೇಳಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಯಾರು ಕ್ಷಮೆ ಕೇಳಬೇಕು? ಯಾರ್ದು ಕೇಳಬೇಕಂತ ನಾನು ಅಶ್ವತ್ಥನಾರಾಯಣ ಹೇಳೋದ? ಕ್ಷಮೆ ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋ ಪ್ರಶ್ನೆಯೂ ಇಲ್ಲ, ಅದು ಅಂತ ಅವಶ್ಯಕತೆನೂ ಬರೋದೂ ಇಲ್ಲ. ಅಶ್ವತ್ಥ ನಾರಾಯಣ್ ವಿರುದ್ಧ ಬರೀ ಮಾತಲ್ಲಿ ಗುಡುಗಲಿಲ್ಲ. BMS ಇಂಜಿನಿಯರಿಂಗ್ ಕಾಲೇಜು ಭೂಮಿಯನ್ನ 50 ಲಕ್ಷಕ್ಕೆ ಮಾರಿಕೊಂಡವನು. ಜೆಡಿಎಸ್ ಸರ್ಕಾರ ಬಂದ್ರೆ ಬಿಡಲ್ಲ ಅಂತ ಕುಮಾರಸ್ವಾಮಿ ಗರಂ ಆದ್ರು. ಜೊತೆಗೆ BMS ಸಂಸ್ಥೆಯವರ ಜೊತೆ ಅಶ್ವತ್ಥ ನಾರಾಯಣ್ ಊಟ ಮಾಡಿದ್ದ ಫೋಟೋನೂ ರಿಲೀಸ್ ಮಾಡಿದ್ರು. ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ. ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ. ನಾನು ಇದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ. ಈ ಬಾರಿ ಸರ್ಕಾರ ಬರಲಿ ಅಂತ ಕಾಯ್ತಾ ಇದ್ದೀನಿ. ನನ್ನ ಹತ್ರನೇ ಬಂದಂತ ಫೈಲ್ ಇದು. ಇದಕ್ಕೆ ಅಪ್ರೂವಲ್ ಮಾಡಿಸ್ಕೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಇದ್ದಾಗ ನನಗೇನು ಆಫರ್ ಕೊಟ್ಟಿದ್ರು, ಊದ ಆಚೆಗಟ್ಟಿದ್ದೀನಿ.
ಮಾಡಲಿಲ್ಲ. ಊಟ ಮಾಡೋದು ತಪ್ಪೇನಿಲ್ಲ. ಇದು ಏನು ಬಡವರಿಗೆ ಮಕ್ಕಳಿಗೆ ಇವತ್ತು ವಿದ್ಯೆ ಕಲಿಸ್ಲಿಕ್ಕೆ ಕಟ್ತಂಥ ಸಂಸ್ಥೆನ ಇವತ್ತು ಬೇನಾಮಿ ಇದರಲ್ಲಿ 40 ಲಕ್ಷ 50 ಲಕ್ಷ ಬ್ಲ್ಯಾಕ್ ಮನಿ ತಗೊಂಡು ಸಂಪಾದನೆ ಮಾಡೋದಕ್ಕೋಸ್ಕರ ಬರ್ಕೊಟ್ಟಿರ್ತಾನೆ. ಇದು ಯಾವನ್ ಲೂಟಿ ಹೊಡೆಯೋದಕ್ಕೆ ತಗೊಂಡು ಕೊಟ್ಟಿದ್ದೀರಿ? ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಾರೆ ಇದಕ್ಕೆ? ಅಮಿತ್ ಶಾ ಬಂದು ಉತ್ತರ ಕೊಡ್ತಾರ? ಕುಟುಂಬ ರಾಜಕಾರಣದಲ್ಲಿ ಕರಪ್ಷನ್ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಪಾಪ ನಿಮ್ಮ ಅಶ್ವಥ್ ನಾರಾಯಣದು ಇವತ್ತು ಎಂತೂ ತಿಂದಿದ್ದೀವಿ ಅಂತ ಏನು ಹೇಳಿದ್ರಲ್ಲ, ಮಾಡಿರೋದು ನೋಡಿದ್ದೀವಿ ಅಂತ. ಇಲ್ಲಿ ನೋಡಿ ಮಾಡಿರೋದು, ತಿಂತಾ ಇರೋದು ನಾನಲ್ಲ. ಅಶ್ವಥ್ ನಾರಾಯಣ ಬಳಿಕ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಶಾಸಕ ರೇಣುಕಾಚಾರ್ಯ ಮೇಲೆ ಎಚ್ಡಿಕೆ ಕಣ್ಣುಬಿತ್ತು. ಅವರು ವೈಯಕ್ತಿಕವಾಗಿ ಏನಾದ್ರು ಹೇಳಿದರೆ ಖಂಡಿತ ನಾವು ಅವರಷ್ಟು ಸಾಮರ್ಥ್ಯ ಇರೋರಲ್ಲ ಅಂತ ಹಿಂದೆನೇ ಒಪ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸಾಮರ್ಥ್ಯ ನಮ್ಮ ಮನೆಗಳಿಗೆ ಮಾತ್ರ ಸೀಮಿತ. ಅವ್ರ ಸಾಮರ್ಥ್ಯ ಮನೆಯಿಂದ ದಾಟಿದ್ದ ಸಾಮರ್ಥ್ಯ, ಊರಿನ ದಾಟಿದ್ದ ಸಾಮರ್ಥ್ಯ, ಆ ಥರದ ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ, ಒಪ್ಕೊಳ್ತೀವಿ. ಇನ್ನು ರಾಜಕೀಯವಾಗಿ ಅವ್ರು ಹೇಳಿದರೆ, ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾನೆ ಬಂದಿದೆ. ಜಾತಿಗೆ ಪಾಪ ಅವನ ಸ್ಕೂಲ್ ಶಿಕ್ಷಕ ಇದು ನಿಮ್ಮ KRS ಬಿದ್ದು ಸತ್ತ ಅಂತ ಸಿಟಿ ರವಿ ಅವ್ರು ಕೇಳಿ, ಅದು ಭಾಳ ಇದೆ ಕತೆ. ಅದೇನೋ ಹೇಳೋರಲ್ಲ ನನ್ನ ಬಗ್ಗೆ, ನಾನು ಯಾರನ್ನು KRS ಬೀಳಿ ಇಲ್ಲ ಅಲ್ಲೆಲ್ಲ ಹೋಗಿ ಶರಾವತಿಗೆ ಬೀಳಿ ಅಂತ ಹೇಳಲಿಲ್ಲ, ಅಂಥ ಕೆಲಸಗಳು ಮಾಡಿಲ್ಲ. ಪಾಪ ಇವತ್ತು ಯಾರೋ ಒಬ್ಬ ನಮ್ಮ ಹೊನ್ನಾಳಿ ಅವ್ರು ಬೇರೆ ಮಹಾನುಭಾವ ಹೇಳೋನೆ, ನನಗೇನೇನು ಟೋಪಿ ಹಾಕೋದ ಅಂತ ಅನ್ನೋದನ್ನ ಪಾಪ ಮರಿಬೇಡ ಅಂತ ಹೇಳಿ ಅವನಿಗೆ. ನನಗೆ ಟೋಪಿ ಹಾಕೋದ, ನನಗೆ ಟೋಪಿ ಹಾಕಿ ಅಲ್ಲಿ ಹೋಗಿ ಆಮೇಲೆ ಯಡಿಯೂರಪ್ಪನ ಸರ್ಕಾರದ ಮಂತ್ರಿ ಆದನು. ಆ ಬಾಲಚಂದ್ರ ಜಾರಕಿಹೊಳಿ ಜೊತೆಲಿ ಬಂದು ಡೆಲ್ಲಿಗೆ. ಆ ಮನುಷ್ಯ ಹೇಳೋನಲ್ಲ, ದೇವೇಗೌಡರು ಕುಟುಂಬ ಜನತಾದಳ 2 ಬಣ ಆಗ್ಬಿಡುತ್ತೆ, ನಿಮ್ಮದು ಎಷ್ಟು ಬಣ ಆಗೈತೆ ನೋಡಪ್ಪ, ನಿಮ್ಮ ಬಿಜೆಪಿ ಒಳಗೆ ಎಷ್ಟು ಬಣ ಇವೆ. ಬಿಜೆಪಿ ಅವರನ್ನಷ್ಟೇ ಅಲ್ಲ, DK ಶಿವಕುಮಾರ್ ಮೇಲೂ ಕುಮಾರಸ್ವಾಮಿ ಸಿಟ್ಟು ತಿರುಗ್ತು. ಈಗೆಲ್ಲ ನನಗೆ ಎಷ್ಟೋ ಜನ JDS ಅವರೆಲ್ಲ ನಮ್ಮ ಪಾರ್ಟಿಗೆ ಸೇರ್ತಾ ಇದಾರಪ್ಪ, ಕಾರ್ಯಕರ್ತರು ಸೇರ್ತಾ ಇದ್ದಾರೆ, ಮಂಡ್ಯದಲ್ಲಿ ಸೇರ್ತಾವ್ರೆ, ನನ್ನ ಕನಕಪುರದಲ್ಲೇ ಸೇರ್ತಾವ್ರೆ. ಏನು ಅವ್ರಿಗೆ ಹೇಳ್ತಾ ಇದ್ದೀನಿ, JDS ಅವ್ರಿಗೆ ಹೇಳ್ತಾ ಇದ್ದೀನಿ, ನೋಡ್ರಪ್ಪ ಕುಮಾರನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ತಾರೆ, ಬೇಡ ಈಗ ಬಂದು ಸೇರ್ಕೊಡಿ ಅಂತ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಪಕ್ಷ ವಿಸರ್ಜನೆ ಮಾಡೋದನ್ನೇ ಕಾಯ್ತಾ ಇದ್ದೀನಿ ಅಂತ ಹೇಳವ್ರೆ. ಮುಂದೆ ಈ ದೇಶದಲ್ಲಿ ಈಗಾಗಲೇ ಮುಗಿದಿದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ವಿಸರ್ಜನೆ ಮಾಡೋ ಕಾಲ ದೂರ ಇಲ್ಲ. ವಿಸರ್ಜನೆ ಮಾಡೋದಕ್ಕೆ ನಮ್ಮಿಂದಲೇ ಒಬ್ಬರನ್ನ ಕಳಿಸ್ಕೊಟ್ಟಿದ್ದೀವಿ, ವಿಸರ್ಜನೆ ಮಾಡಿಸ್ತಾರೆ. ಈ ಸಲ ಬಿಜೆಪಿಗೆ ಲಿಂಗಾಯತ ಮತಗಳು ಸಿಗಲ್ಲ, JDS ಅಧಿಕಾರಕ್ಕೆ ಬರುವುದು ತಪ್ಪಲ್ಲ ಅಂತಾನೂ ಎಚ್ಡಿಕೆ ಸವಾಲೆಸಿದ್ರು. ವಿಭಜನೆ ಪ್ರಶ್ನೆ ಅಲ್ಲ, ಲಿಂಗಾಯತ ಸಮಾಜವು ಈ ಬಾರಿ ಸಂಪೂರ್ಣ ಬಿಜೆಪಿಯನ್ನ ನೆಲ ಕಚ್ಚಿಸ್ತಾರೆ. ಲಿಂಗಾಯತ ಸಮಾಜಕ್ಕೆ ಏನು ಅವ್ರಿಗೆ ಗೊತ್ತಿಲ್ವೇ ಏನೇನು ನಡೀತಿದೆ ಅಂತ ಹೇಳಿ? ನನಗೆ ಮೆಜಾರಿಟಿ ಬರುತ್ತೆ ಅಂತಕ್ಕಂಥದ್ದಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಮೆಜಾರಿಟಿ ತರಬೇಕು ಅಂತಲೇ ದಿನಕ್ಕೆ 18 ಗಂಟೆ ಸುತ್ತಾ ಇದ್ದೇನೆ, ಜನಗಳ ಸಮೀಪಕ್ಕೆ ಹೋಗಿದ್ದೇನೆ. ಚುನಾವಣೆಯಲ್ಲಿ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ. ಈಗ ಯಾರೋ ಇಲ್ಲಿ ನಡೆಸ್ತಾ ಇರೋದು ಯಾರೋ ಒಬ್ಬರು ಓಡಾಡ್ತಾರಲ್ಲ ಸಂತೋಷಕರವಾಗಿ, ಎಲ್ಲರನ್ನೂ ಸಂತೋಷವಾಗಿಟ್ಟವರಲ್ಲ, ಅವ್ರು ತಾನೇ ನಡೆಸ್ತಾ ಇರೋದೆಲ್ಲ. 2006ರಲ್ಲಿದ್ದ ಬಿಜೆಪಿ ಕರ್ನಾಟಕದಲ್ಲಿ, ಅದು ಬೇರೆ ಬಿಜೆಪಿ. ಈ ಸಲಾನೂ ಕರ್ನಾಟಕದ ಜನ ಯಾರಿಗೆ ಜೈ ಅಂತಾರೋ ಗೊತ್ತಿಲ್ಲ. ಬಿಜೆಪಿ ಅವರ ಜನಸಂಕಲ್ಪ, ಕಾಂಗ್ರೆಸ್ನವರ ಪ್ರಜಾಧ್ವನಿ, JDSನವರ ಪಂಚರತ್ನ ರಥಯಾತ್ರೆಗಳ ಅಬ್ಬರದಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಒಟ್ನಲ್ಲಿ ಎಲೆಕ್ಷನ್ ಹತ್ತಿರ ಆಗ್ತಿದ್ದಂತೆ ರಾಜಕೀಯ ಸಮರಾನೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಿಂದೂ ಸಮಾಜದಲ್ಲಿ ಕಠಿಣ ಜಾತಿ ಶ್ರೇಣಿ ಚಾಲ್ತಿಯಲ್ಲಿದೆ. ಜಾತಿಗಳ ಸೃಷ್ಟಿ ದೇವರಿಂದಲ್ಲ, ಪಂಡಿತರುಗಳಿಂದ ಆಗಿದ್ದು ಅಂದಿದ್ರು. ಶಾಸ್ತ್ರ ಅಂತ ಕೆಲವು ಪಂಡಿತರು ಹೇಳುವುದೆಲ್ಲ ಸುಳ್ಳು ಅಂದಿದ್ರು. ಭಾಗವತ್ ಹೇಳಿಕೆಗೆ ಹಲವೆಡೆ ಪ್ರತಿಭಟನೆ ವ್ಯಕ್ತವಾಗಿತ್ತು. ಈಗ ಬಿಹಾರದ ಮುಜಾಫರ್ನ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ. ಫೆಬ್ರವರಿ 20ಕ್ಕೆ विचारणे ನಡೆಸೋದಾಗಿಯೂ कोर्ट ಹೇಳಿದೆ. आपल्या समाजाकडून हा जात सहन करत कल्याण बुद्धीनी पण व्यवहार शिकवणारे घरचे लोक सुद्धा विरोध करत असूनही त्यांनी आपला हा बाणा सोडला नाही. त्यांना या गोष्टींचा मोह नव्हता आणि ही सगळी उपेक्षा वगैरे पाहताना त्यांच्या मनात आलं की जे सत्य आहे ते मला शोधलं पाहिजे. ते शाश्वत सुखाचं निधान आहे असं म्हणतात, ते काय आहे, तसं खरंच ते आहे का? सांगोवांगी जाणार नाही मी, प्रत्यक्ष प्रतीती पाहिन. आणि ती त्यांनी पाहिली, रामानंदाच्या संगतीत ती प्राप्त करून घेतली आणि त्यांना ज्ञान झालं सत्य हाच ईश्वर आहे. ते सत्य असं सांगतं की मी सर्वभूती आहे आणि त्याच्यामुळे रूप नाम काही असलं तरी योग्यता एक आहे, मान सन्मान एक आहे, आपलेपणा सर्वांविषयी आहे, कोणीही उच्च नीच नाही.
शास्त्रांचा आधार घेऊन पंडित लोक जे सांगत असतात ते खोटं आहे. जाती जातीच्या श्रेष्ठत्वाच्या कल्पनेमध्ये उच्च नीचतेच्या भोवऱ्यात अडकून आपण भ्रमिष्ट झालो आहोत. हा भ्रम दूर करायचा आहे. ಸೊ ಮೋಹನ್ ಭಾಗವತ್ ಅವರ ಈ ಒಂದು ಸ್ಟೇಟ್ಮೆಂಟ್ ವಿರುದ್ಧ ಇದೀಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಈಗ ಮೋಹನ್ ಭಾಗವತ್ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ಬಿಹಾರದ ಮುಜಾಫರ್ನ ಕೋರ್ಟ್ಗೆ ಈಗ ಅವರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ವರ್ಣ ವ್ಯವಸ್ಥೆ ಬಗ್ಗೆ ಮೋಹನ್ ಭಾಗವತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಜಾತಿ ಹುಟ್ಟಿಗೆ ಪಂಡಿತರು ಕಾರಣ ಅಂತ ಭಾಗವತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಹಲವೆಡೆ ಪ್ರತಿಭಟನೆ ಕೂಡ ವ್ಯಕ್ತವಾಗ್ತಾ ಇದೆ. ಬಿಹಾರದ ಮುಜಾಫರ್ನ ಕೋರ್ಟ್ಗೆ ಅವರ ವಿರುದ್ಧ ದೂರು ಕೂಡ ಸಲ್ಲಿಕೆಯಾಗಿದೆ. ಬಸವರಾಜ ಬೊಮ್ಮಾಯಿಗೆ ಸುಳ್ಳು ಹೇಳಬೇಡ ಎಂದಿದ್ದೆ 2018ರಲ್ಲಿ 600 ಭರವಸೆ ನೀಡಿದ್ರು. ಈಡೇರಿಸಿದ್ದು 50ರಿಂದ 60 ಮಾತ್ರ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಧಮ್ಮು ತಾಕತ್ತಿದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ ಬಾ ಅಂತ ಬೊಮ್ಮಾಯಿಗೆ ಸಿದ್ದರಾಮಯ್ಯ ಸವಾಲ್ ಹಾಕಿದ್ರು. ಏನು ಪ್ರಜಾಧ್ವನಿ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿಗಾಗಿ ಕಿತ್ತಾಡ್ತಿದ್ರು. ನಾನು 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಅಲ್ಲ, ಬಡವರಿಗೆ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟಿದ್ದು. ಈಗ ಎಷ್ಟು ಮಾಡವ್ರೆ? 5 ಕೆಜಿ. ಯಾಕೆ ಇವ್ರ ಅಪ್ಪನ ಮನೆ ಗಂಟೆ ಹೋಯ್ತಿತ್ತು. 7 ಕೆಜಿ ಅಕ್ಕಿ ಫ್ರೀ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತೀವಿ. ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಕೂತ್ಕೊಳ್ಳಪ್ಪ ನೀನು ಅಲ್ಲೇ ಬರದ ಕುರ್ಚಿನಲ್ಲಿ ಕೂತು. ಕಲಬುರಗಿಯ ಆಳಂದದಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಲಂಬಾಣಿ ಮಹಿಳೆಯರ ಜೊತೆ ಸಿದ್ದರಾಮಯ್ಯ ಡಾನ್ಸ್ ಮಾಡಿದರು. ಮಂಗಳೂರಿನ ಸಿಟಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರ ಫುಡ್ ಪಾಯ್ಸನ್ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಎಫ್ಐಆರ್ನಲ್ಲಿ ವಿಷ ಹಾಕಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೇಗಿದ್ದಾರೆ 173 ವಿದ್ಯಾರ್ಥಿಗಳು? ಏನೇನಾಯಿತು ಬನ್ನಿ ನೋಡೋಣ. ನಿನ್ನೆ 173 ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಹೇಗಾಯಿತು? ಮಂಗಳೂರು ನಗರದ ಸಿಟಿ ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನ 173ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ನಿನ್ನೆ ಏಕಾಏಕಿ ಅಸ್ವಸ್ಥಗೊಂಡ್ರು. ವಾಂತಿ, ಬೇದಿ, ಹೊಟ್ಟೆ ನೋವು ಅಂತ ನರಳಾಡ್ತಿದ್ರು. ನಿಮಿಷಕ್ಕೂ ಮಂಗಳೂರು ಸಿಟಿ ನರ್ಸಿಂಗ್ ಕಾಲೇಜು ಹಾಸ್ಟೆಲ್ನಲ್ಲಿ ನರಕದ ಅನುಭವ ಆಯಿತು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಿಷ ಹಾಕಿದ್ರ ಕಿಡಿಗೇಡಿಗಳು. ಅಸ್ವಸ್ಥಗೊಂಡ ಘಟನೆಗೆ ಸಂಬಂಧಿಸಿದಂತೆ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಕದ್ರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾವುದೋ ಸಂಶಯಾಸ್ಪದ ವಿಷಹಾರಿ ಆಹಾರವನ್ನ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ನೀಡಲಾಗಿದೆ. ಆಹಾರ ತಯಾರಿಕೆ ಹಾಗೂ ಪೂರೈಕೆಯಲ್ಲಿ ಶುಚಿತ್ವ ಕಾಪಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಆಸ್ಪತ್ರೆಗೆ ದಾಖಲಿಸುವ ಸಂದರ್ಭ ಸೂಕ್ತ ಮಾಹಿತಿಯನ್ನ ಜಿಲ್ಲಾಡಳಿತಕ್ಕೆ ವರದಿ ಮಾಡದೆ ಲೋಪ ಎಸಗಲಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಿರ್ಲಕ್ಷ್ಯದ ವಿರುದ್ಧ ಕದ್ರಿ ಠಾಣೆಯಲ್ಲಿ ಎಫ್ಐಆರ್. ನಿನ್ನೆ ರಾತ್ರಿಯಿಂದ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಯಿತು. ಅದೃಷ್ಟಕ್ಕೆ ಯಾವ ವಿದ್ಯಾರ್ಥಿಯ ಜೀವಕ್ಕೂ ಹಾನಿಯಾಗಲಿಲ್ಲ. ಬಹುತೇಕ ವಿದ್ಯಾರ್ಥಿಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ನರ್ಸಿಂಗ್ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಈಗ ಕದ್ರಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಜಗದೀಶ್ ಅವರು ನೀಡಿರುವ ದೂರಿನಂತೆ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಹಾಸ್ಟೆಲ್ ಊಟ ಪದಾರ್ಥಗಳು ಲ್ಯಾಬ್ಗೆ ರವಾನೆ.
ಆಹಾರ ಸುರಕ್ಷತಾಧಿಕಾರಿ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿಗಳು ಜಂಟಿಯಾಗಿ ಹಾಸ್ಟೆಲ್ನ ಆಹಾರ ತಯಾರಿಕಾ ಕೊಠಡಿಗೆ ಭೇಟಿ ನೀಡಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದರು. ತಯಾರಿಸಿರುವ ಆಹಾರ ಪದಾರ್ಥಗಳು, ಕುಡಿಯುವ ನೀರು, ಫ್ರಿಡ್ಜ್ನಲ್ಲಿದ್ದ ಮಾಂಸ ಇನ್ನಿತರೆ ಆಹಾರ ವಸ್ತುಗಳನ್ನು ತಂಡ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸುವ ವ್ಯವಸ್ಥೆ ಮಾಡಿದೆ. ಅಲ್ಲದೆ ತಕ್ಷಣದಿಂದ ಅಡುಗೆ ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ತಯಾರಿಸದಂತೆ ನಿರ್ಬಂಧ ವಿಧಿಸಿದೆ. ಸಿಟಿ ನರ್ಸಿಂಗ್ ಕಾಲೇಜಿಗೆ ರಜೆ ಘೋಷಣೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಸಭೆ ನಡೆದಿದೆ. ಈ ವೇಳೆ ಪೋಷಕರು ಹಾಸ್ಟೆಲ್ನ ಅವ್ಯವಸ್ಥೆ, ಸರಿಯಾದ ಆಹಾರ ನೀಡದ ಬಗ್ಗೆ ಆಕ್ರೋಶಿತರಾಗಿದ್ದಾರೆ. ಕೆಲವರು ತಮ್ಮ ಮಕ್ಕಳು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆಂದು ಇನ್ನೂ ತಿಳಿದು ಬಂದಿಲ್ಲ ಅಂತ ಗೊಂದಲದ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ಬಳಿಕ ಎಸಿಪಿ ಅವರ ಸಮಕ್ಷಮದಲ್ಲಿ ಪೋಷಕರಿಗೆ ಸಮಾಧಾನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ರಜೆ ನೀಡಲಾಗಿದೆ. ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬಳ್ಳಾರಿಯಲ್ಲಿ ಡೆಡ್ಲಿ ಡಾಗ್ ಅಟ್ಯಾಕ್ಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಏಕಾಏಕಿ ದಾಳಿ ನಡೆಸಿದ ನಾಯಿಯೊಂದು 30 ಜನಕ್ಕೂ ಹೆಚ್ಚು ಜನರಿಗೆ ಗಾಯಗೊಳಿಸಿದೆ. ಡೆಡ್ಲಿ ನಾಯಿಯ ಅಟ್ಟಹಾಸದಿಂದ ಗಡಿ ನಾಡಿನ ಜನತೆ ಆತಂಕಕ್ಕೊಳಗಾಗಿದ್ದಾರೆ. ಬಳ್ಳಾರಿ ನಗರದಲ್ಲಿ ಬೀದಿ ನಾಯಿಗಳು ಮಿತಿ ಮೀರಿದ್ದು, ಅದರೊಡನೆ ಹುಚ್ಚು ನಾಯಿಗಳ ಹಾವಳಿ ಕೂಡ ಹೆಚ್ಚಳವಾಗಿದೆ. ಬಳ್ಳಾರಿಯ 30ನೇ ವಾರ್ಡ್ನ ವಟ್ಟಪ್ಪಗೇರಿಯಲ್ಲಿ ನಿನ್ನೆ ರಾತ್ರಿಯಿಂದ ನಾಯಿಯೊಂದು ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿ ಗಾಯಗೊಳಿಸಿದೆ. ಮಹಿಳೆಯರು, ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನರು ವಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಟ್ಟಪ್ಪಗೇರಿಯ ಜನರು ನಾಯಿಯ ಹುಚ್ಚಾಟಕ್ಕೆ ರಾತ್ರಿಯಿಂದಲೇ ಸೋಮವಾರ ನಲುಗಿದ್ದಾರೆ. ಸೋಮವಾರ ರಾತ್ರಿಯಿಂದ ಬೆಳಗಿನವರೆಗೂ ಸಿಕ್ಕವರ ಮೇಲೆ ದಾಳಿ ಮಾಡಿದೆ ಈ ಹುಚ್ಚು ನಾಯಿ. ರಾತ್ರಿ ಮನೆಯ ಹೊರಗಡೆ ಮಲಗಿದ್ದವರ ಮೇಲೆ ದಾಳಿ ನಡೆಸಿದ್ದ ಹುಚ್ಚು ನಾಯಿ ಬೆಳಗ್ಗೆ ರಸ್ತೆಯಲ್ಲಿ ಓಡಾಡುತ್ತಿದ್ದ ಸಾರ್ವಜನಿಕರನ್ನು ಕೂಡ ಕಚ್ಚಿ ಗಾಯಗೊಳಿಸಿದೆ. ರಾತ್ರಿ 9:30 ಸರ್, ನಾವು ಹುಚ್ಚು ನಾಯಿ ಎಲ್ಲ ಭಾಳ ಜನ ಕಡೋತ್ತೆ. 15-20 ಮಂದಿಗೆ ಜಾಸ್ತಿ ಆಗ್ಯಾರ ಸರ್. ಎಲ್ಲರೂ ರಾತ್ರಿ ಬಂದರು ಒಬ್ಬರಿಗೆ 20-25 ಜನ ಕಾಣಬೇಕು. ಬೀದಿ ನಾಯಿ ದಾಳಿಯಿಂದ ಆತಂಕಗೊಂಡ ಜನತೆ ಈ ಹುಚ್ಚು ನಾಯಿಯನ್ನ ಸಾಯಿಸಲು ಪ್ರಯತ್ನಿಸಿದ್ದು, ನಾಯಿ ತಪ್ಪಿಸಿಕೊಂಡಿದೆ. ಸ್ಥಳಕ್ಕೆ ಕೌಲ್ ಬಜಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬಳಿಕ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಾಯಿಯನ್ನ ಹಿಡಿಯಲು ಮುಂದಾಗಿರುವ ಪಾಲಿಕೆ ಸಿಬ್ಬಂದಿ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ವಾರ್ಡ್ ನಂಬರ್ 30ರಲ್ಲಿ ಒಂದು ಬೀದಿ ನಾಯಿ ಸುಮಾರು 7 ಜನಕ್ಕೆ ಸೀರಿಯಸ್ ಆಗಿ ಉಳಿದವರಿಗೆ ಸಣ್ಣ ಪುಟ್ಟ ಮತ್ತು 30 ಜನಕ್ಕೆ ಗಾಯಗಳನ್ನು ಮಾಡಿದೆ. ಈಗಾಗಲೇ ವಿಮ್ಸ್ ಡಾಕ್ಟರು ಎಲ್ಲ ಅದನ್ನು ನೋಡಿದ್ದಾರೆ. ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿನೂ ಆ ನಾಯಿಯನ್ನು ಹುಡುಕ್ತಾ ಇದ್ದಾರೆ. ನಾನು ಅದಕ್ಕೆ ಹಾಸ್ಪಿಟ್ಲಿಗೆ ಮತ್ತು ಆ ವಾರ್ಡಿಗೆ ವಿಸಿಟ್ ಮಾಡಿದ್ದೆ. ನಾಯಿ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಸುಮಾರು 15 ಜನ ಸಿಬ್ಬಂದಿ ಅದನ್ನು ಹುಡುಕ್ತಾ ಇದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ರಾತ್ರಿ ಆದ್ರೆ ಸಾಕು ಹೊರಗಡೆ ಜನರು ಓಡಾಡಲು ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಹಾನಗರ ಪಾಲಿಕೆ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಕೂಡ ಮಾಡುತ್ತಿಲ್ಲ. ಹೀಗಾಗಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿ ಜನರ ಮೇಲೆ ಅಟ್ಯಾಕ್ ಮಾಡುತ್ತಿವೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಸಂಸತ್ನಲ್ಲಿ ಇವತ್ತು ರಾಹುಲ್ ಗಾಂಧಿಯದ್ದೇ ಅಬ್ಬರ. ಅದಾನಿ ವಿಷಯ ಹಿಡಿದು ಪ್ರಧಾನಮಂತ್ರಿಗಳಿಗೆ ರಾಹುಲ್ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಹೇಗಿತ್ತು ರಾಹುಲ್ ಭಾಷಣ? ಕಲಾಪದಲ್ಲಿ ಏನೇನಾಯ್ತು ತೋರಿಸ್ತೀವಿ ನೋಡಿ. 3-4 ದಿನದಿಂದ ದೇಶದಲ್ಲಿ ಗೌತಮ್ ಅದಾನಿಯದ್ದೇ ಸದ್ದು ಗದ್ದಲ. ಷೇರು ಮಾರುಕಟ್ಟೆ ನೆಲ ಕಚ್ಚಿದ ಮೇಲೆ ಸಾರ್ವಜನಿಕರ ಹಣ ನಷ್ಟ ಆಗಿದೆ ಅಂತ ಅದಾನಿ ಸಂಸ್ಥೆ ವಿರುದ್ಧ ಕಾಂಗ್ರೆಸ್ ಹರಿಹಾಯ್ತಿದೆ. ಆದ್ರೆ ಜನರ ನಷ್ಟ ಸರಿದೂಗಿಸ್ತೀವಿ ಅಂತ ಅದಾನಿ ಸಂಸ್ಥೆ ಘೋಷಿಸಿದ್ರು. ಸಂಸತ್ನಲ್ಲಿ ವಿಪಕ್ಷಗಳ ಅಬ್ಬರ ಕಡಿಮೆಯಾಗಿಲ್ಲ. ನಿನ್ನೆ ಸಂಸತ್ ಕಲಾಪದಲ್ಲಿ ಗಲಾಟೆ ಎಬ್ಬಿಸಿದ್ರು. ದೇಶಾದ್ಯಂತ ಪ್ರತಿಭಟನೆಯನ್ನೂ ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಅದಾನಿ ವಿಷಯ ಹಿಡಿದು ಲೋಕಸಭೆಯಲ್ಲಿ ಬಿಜೆಪಿಗೆ ಸಾಲು ಸಾಲು ಪ್ರಶ್ನೆ ಹಾಕಿದ್ರು. ಕಲಾಪದಲ್ಲಿ ಅದಾನಿ ಪ್ರಧಾನಿ ರಾಗ. ಕಾಶ್ಮೀರ ಟು ಕನ್ಯಾಕುಮಾರಿ ಇದೇ ಮಾತಂತೆ. तमिलनाडु से लेकर केरला, महाराष्ट्र, मध्य प्रदेश, सब जगह एक नाम सब जगह हमें सुनने को मिला, अदानी. ये नाम पूरे हिंदुस्तान में, केरल में, तमिलनाडु में, महाराष्ट्र, कर्नाटका, हिमाचल, कश्मीर, सब जगह अदानी 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 अदानी. ಮೋದಿ ಹೇಳಲಿ ಅದಾನಿ ರಹಸ್ಯ. कि ये जो अदानी जी हैं, ये किसी भी बिजनेस में घुस जाता है, ये सफलता प्राप्त कर जाता है, ये कभी फेल नहीं होता. और युवाओं ने मुझसे ये सवाल पूछा कि भाई ये हो क्या रहा है, हम भी सीखना चाहते हैं. 8 ಶತಕೋಟಿ 140 ಶತಕೋಟಿ ಹೇಗಾಯ್ತು? कि अदानी जी का जो नेटवर्थ है
2014 से लेकर 2022 तक ये $8 बिलियन से $140 बिलियन कैसे हो गया? ಜನ ಕೇಳ್ತಿದ್ದಾರೆ, ಅದಾನಿಗೂ ಮೋದಿಗೂ ಏನ್ ಸಂಬಂಧ? हिमाचल में सेब की बात होती है, अदानी जी। कश्मीर में सेब की बात होती है, अदानी जी। पोर्ट्स की बात होती है, अदानी जी। एयरपोर्ट्स की बात होती है, अदानी जी। ಹೀಗೆ ಅದಾನಿ ಮತ್ತು ಪ್ರಧಾನಿ ಸಂಬಂಧ ಏನು ಅಂತ ಪ್ರಶ್ನೆ ಮಾಡಿದ ರಾಹುಲ್ ಗಾಂಧಿ ಲೋಕಸಭೆ ಕಲಾಪದಲ್ಲಿ ಮೋದಿ ಅದಾನಿ ಇರೋ ಫೋಟೋವನ್ನು ಪ್ರದರ್ಶನ ಮಾಡಿದ್ರು. ನಾಳೆ ಪ್ರಧಾನಿ ಮೋದಿ ಸಂಸತ್ನಲ್ಲಿ ಭಾಷಣ ಮಾಡ್ತಾರೆ. ಹೀಗಾಗಿ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಹಾಕಿದ್ದಾರೆ. प्रधानमंत्री जी, आपके फॉरेन ट्रिप्स पे अदानी जी और आप कितनी बार एक साथ गए? अदानी जी, हाउ मेनी टाइम्स डिड यू ट्रैवल टुगेदर विद अदानी जी? हाउ मेनी टाइम्स डिड अदानी जी जॉइन यू लेटर ऑन अ विजिट? How many times did Adani ji travel to a country immediately after you did? And in how many of these countries after you visited did Adani ji get a contract? अदानी जी ने बीजेपी को पिछले 20 साल में कितने पैसे दिए हैं? इलेक्टोरल बॉन्ड्स में कितना पैसा दिया है? ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತನಾಡಿದ್ರು, ಇತ್ತ ಪ್ರಹ್ಲಾದ್ ಜೋಶಿ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ಅಂತಿದ್ದಾರೆ. आज तो ऐसे तो इंडिविजुअली सबने आश्वस्त किया है, आज हम चलाएंगे, हम भी चर्चा चाहते हैं। तो सरकार का मनसा स्पष्ट है, चर्चा होना चाहिए। सदन न चलाने देते हैं और बाद में बोलते हैं सरकार उत्तर नहीं देते। सरकार उत्तर कैसे दे जब आप चर्चा ही नहीं करते? ये मैं उनको ಈ ಮಧ್ಯೆ ಕುಮಾರಸ್ವಾಮಿ ಕೂಡ ಅದಾನಿ ಸಂಸ್ಥೆ ವಿರುದ್ಧ ಹರಿಹಾಯ್ದ್ರು. ನಡೀತಾ ಇರೋದು ಹೇಳ್ತಾರಲ್ಲ ಇವರು, ಅದೆಂತೂ ನಮಗೆ ಕರಪ್ಷನ್ ಬಗ್ಗೆ ಹವಾಲ ಅಂತಕ್ಕಂಥ ಸೃಷ್ಟಿಯಾಗಿದ್ದು ಎಲ್ಲಿಂದ ಹೇಳಿ? ಗುಜರಾತ್ನಿಂದ ಪ್ರಾರಂಭ ಆಗಿರೋದು. ನಿಮ್ಮ ಡ್ರಗ್ ಸಪ್ಲೈ ಆಗೋದು ಎಲ್ಲಿಂದ ಹೇಳಿ? ಗುಜರಾತ್ನಿಂದ ಪ್ರಾರಂಭ ಆಗೋದು. ಇಂದಿನ ಕಲಾಪದಲ್ಲಿ ಅದಾನಿ ಕುರಿತು ರಾಗ ಎತ್ತಿರೋ ಪ್ರಶ್ನೆಗಳಿಗೆ ಮೋದಿ ನಾಳೆ ಉತ್ತರ ಕೊಡ್ತಾರಾ? ಹೇಗಿರಲಿದೆ ಪ್ರಧಾನಿ ಕೌಂಟರ್ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪನ 5,000ಕ್ಕೂ ಹೆಚ್ಚು ಜನರನ್ನ ಆಪೋಷಣೆ ತೆಗೆದುಕೊಂಡುಬಿಟ್ಟಿದೆ. ನೆರವಿನ ಹಸ್ತ ಚಾಚಿದ 49 ದೇಶಗಳ ಪೈಕಿ ಭಾರತದ್ದೇ ಮೇಲಿದೆ. ಆದರೆ ಪಾಕಿಸ್ತಾನದ ಕುತಂತ್ರ ಇಲ್ಲೂ ತಪ್ಪಿದ್ದಲ್ಲ. ಐದು ಸಾವಿರಕ್ಕೂ ಹೆಚ್ಚು ಸಾವು, 15,000ಕ್ಕೂ ಹೆಚ್ಚು ಗಾಯಗಳು, ಸಾವಿನ ಸಂಖ್ಯೆ 20,000 ದಾಟುವ ಸಾಧ್ಯತೆ ಎಂದ ವಿಶ್ವಸಂಸ್ಥೆ. ಸದ್ಯ ಟರ್ಕಿಯಲ್ಲಿ 69 ಬಾರಿ ಭೂಕಂಪನದ ಅನುಭವವಾಗಿದ್ರು. 5 ಬಾರಿ ಪ್ರಬಲ ಭೂಕಂಪ ಎಂದು ರಿಕ್ಟರ್ ಮಾಪನದಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಈಗಾಗಲೇ 5,000ಕ್ಕೂ ಹೆಚ್ಚು ಮಂದಿ ಅವಶೇಷಗಳ ಅಡಿಯಲ್ಲಿ ಅಸುನೀಗಿದ್ರೆ 15,000ಕ್ಕೂ ಹೆಚ್ಚು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾರೆ. ಸಾವಿನ ಸಂಖ್ಯೆ 20,000 ದಾಟುವ ಸಾಧ್ಯತೆ ಇದೆ ಎಂದು ವಿಶ್ವಸಂಸ್ಥೆ ಅಂದಾಜಿಸಿದೆ. ಭಾರತದ ಸಹಾಯ ಹೊತ್ತ ಬೋಯಿಂಗ್ C-17ಗೆ ಪಾಕ್ ನಿಷೇಧ. ತಮ್ಮ ವಾಯು ಪ್ರದೇಶ ಬಳಸದಂತೆ ನಿರ್ಬಂಧ ಹೇರಿದ ಪಾಕಿಸ್ತಾನ. ಭಾರತದ ಅತಿ ದೊಡ್ಡ ಕಾರ್ಗೋ ವಿಮಾನ ಬೋಯಿಂಗ್ C-17 ಗ್ಲೋಬ್ ಬಾಂಬ್ಸ್ಟರ್, ಪರಿಹಾರ ಸಾಮಗ್ರಿ, ಔಷಧಿಗಳು, ಎನ್ಡಿಆರ್ಎಫ್ ರಕ್ಷಣಾ ತಂಡ, ಡ್ರಿಲ್ಲಿಂಗ್ ಮಷೀನ್ ಸೇರಿದಂತೆ ಹಲವು ವಸ್ತುಗಳನ್ನು ಹೊತ್ತು ಟರ್ಕಿಯತ್ತ ಪ್ರಯಾಣ ಬೆಳೆಸಿದೆ. ಆದರೆ ಟರ್ಕಿಗೆ ಹೊರಟ ಭಾರತೀಯ ವಾಯುಸೇನಾ ವಿಮಾನಕ್ಕೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶ ಬಳಸದಂತೆ ನಿರ್ಬಂಧ ಹೇರಿದೆ. ಆ ಕಾರಣಕ್ಕಾಗಿಯೇ ಸುತ್ತಿ ಬಳಸಿ ಭಾರತದ ಪರಿಹಾರ ವಿಮಾನ ಟರ್ಕಿಯನ್ನು ಸೇರಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಟರ್ಕಿಯನ್ನು ತನ್ನ ಮಿತ್ರ ರಾಷ್ಟ್ರ ಎನ್ನುತ್ತಿದ್ದ ಪಾಕ್ನ ನರಿಬುದ್ಧಿಗೆ ಇತರೆ ರಾಷ್ಟ್ರಗಳು ಛೀ ಥೂ ಅನ್ನುತ್ತಿವೆ. ಆದರೆ ಭಾರತ ತನ್ನ ಕರ್ತವ್ಯವನ್ನು ಪಾಕ್ ನಿಷೇಧದ ನಡುವೆಯೂ ಛಲಬಿಡದೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. CNN ನ್ಯೂಸ್ 18ನ ಜನಪ್ರಿಯ ಚರ್ಚಾ ಕಾರ್ಯಕ್ರಮ ಟೌನ್ ಹಾಲ್ ಬೆಂಗಳೂರಿನ
ಎಡಿಷನ್ ಅಶೋಕ ಹೋಟೆಲ್ನಲ್ಲಿ ನಡೆಯಿತು. ಸಿಎಂ ಬಸವರಾಜ ಬೊಮ್ಮಾಯಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವು ನಾಯಕರು ತಮ್ಮ ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡ್ರು. 2023 ಚುನಾವಣೆ ಅಲ್ಲಿನ ಸವಾಲು ಹಾಗೂ ನಾವೇ ಗೆಲ್ತೇವೆ ಎಂಬುದು ಬೊಮ್ಮಾಯಿ ಹಾಗೂ ಡಿಕೆ ಶಿವಕುಮಾರ್ ಅವರ ಮಾತುಗಳಾಗಿವೆ. Let me put you in a slightly more I wouldn't say difficult, but so in 2018 BJP ended up with 104, right? And then eventually, of course, the opposition is alleging that you did quote unquote Operation Kamala. What is your figure for 2023? 2023 we are going to cross 130. 130 seats. Chief Minister has said this in a public platform. We'll call him back after the election. Certainly. And you will come. You will oblige us with I'll be waiting for your call. Okay. I believe that all the communities, the aspiration level has increased. Since all the communities' aspiration to be educated, to be employed, to be self-esteemed has increased, the community feels that they require more reservation. That's how it is not only Veerashaiva Lingayats, all other communities are aspiring for it. But we have to go by the constitution and legal framework. So what we have just done is that in the given framework only. Now the time is that in this Congress regime, in this Krishnagiri government, world leaders are coming to first to Bangalore and then they are flying to Delhi. This is not my statement. This is Atal Bihari Vajpayee's statement, which is on record. You can take out. This is what the Karnataka governments are earned. This is not, now you see what BJP government has done. 40% government, 40% commission. The most Will you stop commission system completely? Most corruption capital it has become. I am telling you, I am confident this Karnataka people will give us an opportunity to serve them. We will come out with a law, a transparent law. We know how to save money. We know how to give good administration. See, last 5 years, Mr. Siddaramaiah ji was there, the chief minister. Mr. Krishna was there, the chief minister of the Congress regime. Any small incident, any small issues on corruption, anyone has pointed out? BJP had an opportunity last 5 years. Either when we were in the opposition, they were in the opposition, did they open their mouth? Or now they could do anything? Now elections are coming near, just they are trying to convince the people, close up their faces. Nothing can happen. All it is, everything has gone up. Only 60 days or 50 days they will be there. Then let us close their shop. Okay. Since you have brought the name of Mr. Siddaramaiah, the former chief minister, both of you are jointly carrying out this yatra, the Prajadhwani yatra. Just few days back. CNN News 18 ಜನಪ್ರಿಯ ಚರ್ಚಾ ಕಾರ್ಯಕ್ರಮ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಿದ್ರು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಆಗಮಿಸಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಜೊತೆ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾ ಇದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಡಿಕೆ ಶಿವಕುಮಾರ್ ಅವರು ಸುದೀಪ್ ಅವರನ್ನ ಭೇಟಿಯಾಗಿದ್ರು. ಆ ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಈಗ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ದಾರೆ. Let me put you in a slightly more I wouldn't say ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 2023 ಚುನಾವಣೆಯಲ್ಲೂ ಕೂಡ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜನ ತಮಗೆ ಆಶೀರ್ವಾದ ಮಾಡ್ತಾರೆ. ನಮ್ಮ ಅಭಿವೃದ್ಧಿ ಕಾರ್ಯಗಳು, ಜನಪ್ರಿಯ ಕಾರ್ಯಕ್ರಮಗಳು, ಡಬಲ್ ಇಂಜಿನ್ ಸರ್ಕಾರ ಇದೆಲ್ಲದಕ್ಕೂ ಜನಮನ್ನಣೆ ಸಿಗಲಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.